ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ವಾರ್ಷಿಕ ಸಂಬಳವನ್ನು 13 ತಿಂಗಳು ನೀಡಲು ತೀರ್ಮಾನಿಸಿದೆ. ರಜಾ ದಿನಗಳಲ್ಲೂ ಕೆಲಸ ಮಾಡುವುದರಿಂದ ಪೊಲೀಸರಿಗೆ 1 ತಿಂಗಳ ಸಂಬಳ ನೀಡಲು ತೀರ್ಮಾನಿಸಿದೆ. ಈ ಹಿಂದೆ ಕಾನ್ಸ್ಟೇಬಲ್ ಮತ್ತು ಹೆಡ್ ಕಾನ್ಸ್ಟೇಬಲ್ಗೆ ಮಾತ್ರವಿತ್ತು, ಈಗ ಎಲ್ಲರಿಗೂ ಹಂಚಲಾಗಿದೆ. ಬಿಜೆಪಿ ಸರ್ಕಾರವಿದ್ದಾಗ ನಾನು ಆಗ್ರಹಿಸಿದ್ದೆ, ಕ್ರಮ ಕೈಗೊಂಡಿರಲಿಲ್ಲ. ಆದ್ರೀಗ ಗೃಹ ಸಚಿವ ಜಿ ಪರಮೇಶ್ವರ್ ಜಾರಿಗೆ ತಂದಿದ್ದಾರೆ. ಇದನ್ನ ನಾನು ಸ್ವಾಗತಿಸ್ತೇನೆ ಎಂದು ಕೆಪಿಸಿಸಿ ವಕ್ತಾರ ಆಯನೂರು ಮಂಜುನಾಥ್ ಹೇಳಿದ್ದಾರೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ಔರಾದ್ಕರ್ ವರದಿಯಲ್ಲಿಯೇ ತಾರತಮ್ಯ ಉಂಟಾಗಿದೆ. ಗಲಭೆ ಸಂದರ್ಭದಲ್ಲಿ ಕರ್ತವ್ಯ ನಿರ್ವಹಿಸುವವರಿಗೆ ಭತ್ಯೆ ನೀಡಲಾಗುತ್ತದೆ. ಇಲ್ಲಿ ತಾರತಮ್ಯವಿದೆ. ಕಾನ್ಸ್ಟೇಬಲ್ಗೆ 3,000, ಹೆಡ್ ಕಾನ್ಸ್ಟೇಬಲ್ಗೆ 2,000, ಪಿಎಸ್ಐಗೆ 1,500 ರೂಪಾಯಿ ಮಾತ್ರವಿದೆ. ಹಾರ್ಡ್ಶಿಪ್ ಅಲೋಯನ್ಸ್ನಲ್ಲಿ ತಾರತಮ್ಯ ಮಾಡದೆ ಎಲ್ರಿಗೂ ಒಂದೇ ರೀತಿ ಇರಬೇಕು ಎಂದು ಒತ್ತಾಯಿಸಿದರು. ದಿವಸ ಸರ್ಕಾರ ಪೊಲೀಸ್ ಇಲಾಖೆಯಲ್ಲಿ ಒಂದು ಕೊಡುಗೆಯನ್ನು ಕೊಟ್ಟಿದೆ. ಅದು ಅಂತಂದರೆ ಪೊಲೀಸರಿಗೆ ವಾರ್ಷಿಕ 13 ತಿಂಗಳ ಸಂಬಳವನ್ನು ಘೋಷಣೆಯನ್ನು ಮಾಡಿದ್ದಾರೆ. ಕಾರಣ ಅಂತಂದರೆ ಎಲ್ಲ ನೌಕರರು ರಜಾ ದಿನಗಳನ್ನ ಅನುಭವಿಸ್ತಾರೆ, ಹಬ್ಬ ಹರಿದಿನಗಳನ್ನ ಎಂಜಾಯ್ ಮಾಡ್ತಾರೆ. ಆದರೆ ಪೊಲೀಸ್ ಇಲಾಖೆ ಮಾತ್ರ ನಾವೆಲ್ಲರೂ ಹಬ್ಬವನ್ನು ಆಚರಿಸುವಾಗ ಅವ್ರು ರಜಾ ಹಾಕದೆ ಡ್ಯೂಟಿ ಮೇಲೆ ಇರ್ತಾರೆ. ಅವರ ಯಾವುದೇ ರಜೆಗಳನ್ನು ಅನುಭವಿಸೋಕ್ಕೆ ಸಾಧ್ಯ ಆಗೋದಿಲ್ಲ. ಸರ್ಕಾರದಿಂದ ಕಾನೂನುದತ್ತವಾದಂಥ ರಜೆಗಳನ್ನು ಅನುಭವಿಸದೇ ಇರತಕ್ಕಂಥ ಸ್ಥಿತಿಯಲ್ಲಿ ಕರ್ತವ್ಯ ನಿರ್ವಹಿಸುವಂಥ ಪೊಲೀಸರಿಗೆ ರಜಾ ದಿನಗಳ ಬದಲಾಗಿ ಅವರಿಗೆ 1 ತಿಂಗಳ ವೇತನವನ್ನು ಹೆಚ್ಚುವರಿಯಾಗಿ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಮೊದಲು ಅದು ಕೇವಲ ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲ್ ಲೆವೆಲ್ಗೆ ಮಾತ್ರ ಇತ್ತು. ಇನ್ನು ಬಾಕಿಯವರಿಗೆ 15 ದಿನದ ಸಂಬಳವನ್ನು ಕೊಡ್ತಾ ಇದ್ರು. ಈಗ ಅದೆಲ್ಲರಿಗೂ 1 ತಿಂಗಳ ವೇತನವನ್ನಾಗಿ ಮಾರ್ಪಡಿಸಿರೋದನ್ನು ಸ್ವಾಗತ ಮಾಡ್ತೇನೆ. ಅತಿ ಹೆಚ್ಚು ಒತ್ತಡದಲ್ಲಿ ಕೆಲಸವನ್ನು ಮಾಡ್ತಕ್ಕಂಥ, ಎಲ್ಲರೂ 8 ಗಂಟೆ ಕೆಲಸ ಮಾಡಿದರೆ ಅವರು ಸರಿಸುಮಾರು 14 ಗಂಟೆಗಳ ಕೆಲಸ, ಅತಿ ಹೆಚ್ಚು ಒತ್ತಡದ ಮಧ್ಯೆ ಕೆಲಸ ಮಾಡುವಂಥ ಇಲಾಖೆ ಇದ್ದರೆ ಅದು ಪೊಲೀಸ್ ಇಲಾಖೆ ಮಾತ್ರ. ಈ ತಾರತಮ್ಯವನ್ನು ಬಿಜೆಪಿ ಸರ್ಕಾರದಲ್ಲಿ ಹಲವು ಬಾರಿ ಸದನದಲ್ಲಿ ಪ್ರಸ್ತಾವವನ್ನು ಮಾಡಿದ್ದೆ ನಾನು. ಆಗ ಅದು ಬದಲಾವಣೆಯನ್ನು ಹಿಂದಿನ ಸರ್ಕಾರ ತರಲಿಲ್ಲ, ಆ ನ್ಯೂನತೆಯನ್ನು ಸರಿಪಡಿಸಲಿಲ್ಲ. ಈಗ ಗೃಹ ಸಚಿವರಾದಂಥ ಪರಮೇಶ್ವರ್ ಅವರು ವಾಸ್ತವ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅದನ್ನು ಜಾರಿಗೆ ತಂದಿದ್ದಾರೆ. ತಕ್ಕ ಮಟ್ಟಿಗೆ ಪೊಲೀಸರಿಗೆ ಅವರ ಕಾರ್ಯವಾರದ ಒತ್ತಡ ಮಧ್ಯೆ ಸಮಾಧಾನ ತಂದಿದೆ. ಆದರೆ ಇದೇ ಸಂದರ್ಭದಲ್ಲಿ ಇನ್ನೊಂದು 2-3 ಸುಧಾರಣೆಗಳನ್ನು ಪೊಲೀಸ್ ಇಲಾಖೆಯಲ್ಲಿ ಮಾಡಬೇಕಾಗಿದೆ. ಔರಾದ್ಕರ್ ವರದಿಯಿಂದ ಬಹಳಷ್ಟು ಸಮಸ್ಯೆ ಉಂಟಾಗಿದೆ. ಪೊಲೀಸ್ ಇಲಾಖೆಯಲ್ಲಿ ತಾರತಮ್ಯ ಹೋಗಲಾಡಿಸಬೇಕು ಅಂತ ವರದಿ ಕೂಡ ಕೇಳಿದರೆ ಔರಾದ್ಕರ್ ವರದಿಯಿಂದಲೇ ತಾರತಮ್ಯ ಸೃಷ್ಟಿಯಾಗಿದೆ. ಅದನ್ನು ಪುನರ್ವಿಮರ್ಶೆ ಮಾಡಬೇಕು. ಅದರಾಗಿರ್ತಕ್ಕಂಥ ನ್ಯೂನತೆಯನ್ನು ಸರಿಪಡಿಸಿ ಪೊಲೀಸರಿಗೆ ನ್ಯಾಯವನ್ನು ಕೊಡಬೇಕು. ಇದರ ಜೊತೆಗೆ ಬೇರೆ ಗಲಾಟೆಗಳ ಸಂದರ್ಭದಲ್ಲಿ ಕರ್ತವ್ಯ ನಿರ್ವಹಿಸುವಂಥ ಪೊಲೀಸರಿಗೆ ಹಾರ್ಡ್ಶಿಪ್ ಅಲೋಯನ್ಸ್ ಅಂತ ಕೊಡ್ತಾರೆ, ರಿಸ್ಕ್ ಅಲೋಯನ್ಸ್. ಆದರೆ ಅಲ್ಲೊಂದು ಸ್ವಲ್ಪ ತಾರತಮ್ಯ ಇದೆ. ಎಲ್ಲ ಪೊಲೀಸರು ಆ ಥರ ಗಲಭೆಗಳಲ್ಲಿ, ಘರ್ಷಣೆಗಳಲ್ಲಿ
ತಮ್ಮ ಜೀವವನ್ನು ಒತ್ತೆ ಇಟ್ಟು ಕೆಲಸವನ್ನು ಮಾಡಿಯೇ ಮಾಡ್ತಾರೆ. ಆದರೆ ಅಲ್ಲಿ ಕಾನ್ಸ್ಟೇಬಲ್ಗಳಿಗೆ 3,000, ಹೆಡ್ ಕಾನ್ಸ್ಟೇಬಲ್ಗೆ 2,000, ASIಗೆ 1,500. ಆ ಥರದ ಹಾರ್ಡ್ಶಿಪ್ ಅಲೋಯನ್ಸಿನ ತಾರತಮ್ಯ ಇದೆ. ಗಲಾಟೆಯಾಗುವಾಗ ಬೀಳುವ ಕಲ್ಲುಗಳು ಕಾನ್ಸ್ಟೇಬಲ್ಗೆ ಮಾತ್ರ ಬೀಳುತ್ತೆ, ದಫೆದಾರಿಗೆ ಬೀಳಲ್ಲ. ದಫೆದಾರಿಗೆ ಮಾತ್ರ ಬೀಳುತ್ತೆ, ASI ಬೀಳೋದಿಲ್ಲ, ಅಥವಾ ಸಬ್ ಇನ್ಸ್ಪೆಕ್ಟ್ರಿಗೆ ಬೀಳೋದಿಲ್ಲ ಅಂತೇನಿಲ್ಲ. ಆ ಗಲಭೆಯ ಸಂಘರ್ಷಗಳು ಅತ್ಯಂತ ಅಪಾಯಕಾರಿಯಾಗೇ ಇರುತ್ತೆ. ಹಾಗಾಗಿ ಆ ಹಾರ್ಡ್ಶಿಪ್ ಅಲೋಯನ್ಸಿನಲ್ಲಿ ತಾರತಮ್ಯವನ್ನು ಮಾಡದೆ ಎಲ್ಲರಿಗೂ ಒಂದೇ ಸ್ವರೂಪದ ಆ ರಿಸ್ಕ್ ಅಲೋಯನ್ಸನ್ನು ಕೊಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತೇನೆ. ಕಾರಣ ಅಂತ ದಫೆದಾರ್ ಆಗಿರುವಾಗ ತಗೊಳ್ಳೋ ಹಾರ್ಡ್ಶಿಪ್ ಅಲೋಯನ್ಸು ಪ್ರಮೋಷನ್ನಾಗಿ ASI ಆದರೆ ಕಡಿಮೆ ಆಗಿಬಿಡುತ್ತೆ.